ಅವಳ ವಚನ ಬೆಲ್ಲದಂತೆ ಬೆಲ್ಲದಂತೆ ಬೆಲ್ಲದಂತೆ. ಹಿಂದೂಸ್ತಾನದಿಂದ ಗಜಲ್ಗೆ ನೀವು ಯಾಕೆ? ನನ್ನ ಗಂಟ್ಲು ಇದಕ್ಕೆ ಹೋಗುತ್ತೆ ಅಂತ ತುಂಬಾ ಜನ ನನಗೆ ಸ್ಫೂರ್ತಿ ತುಂಬಿದ್ದಾರೆ, ಹಾಗಾಗಿ ನಾನು ಇದನ್ನು ಪ್ರಾರಂಭ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಹಿಂದೂಸ್ತಾನಿ ಸಂಗೀತದ ಗುರುಗಳು ಯಾರು? ಪೃಥ್ವಿರಾಜ್ ಗೌಗಳ ಶಿಷ್ಯರ ಒಬ್ಬರು ಅಲ್ಲಿ ಕನಗಿರಿಯಲ್ಲಿ ಸಂಗೀತ ಪಾಠಶಾಲೆ ಶುರು ಮಾಡ್ಕೊಂಡಿದ್ರು. ಅಲ್ಲಿಂದ ನಂದು ಮಾರುತಿ ಬಿನ್ನಾಳು ಮತ್ತು ಆಮೇಲೆ ಶಂಕರ್ ಬಿನ್ನಾಳು ಅವರಿಬ್ಬರು ಬ್ರದರ್ಸ್, ಅವರಿಬ್ಬರು ಅಣ್ಣ ತಮ್ಮಂದ್ರಲ್ಲಿ ನಾನು ಸ್ವಲ್ಪ ದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದೆ. ಸಿನಿಮಾಕ್ಕೆ ಸಂಗೀತವನ್ನು ಸಹ ಮಾಡಿದ್ದೀರಾ, ಆ ಅನುಭವವನ್ನು? ಸಿನಿಮಾ ಸಂಗೀತದ ಸಂಯೋಜನೆ ಇದೆಯಲ್ಲ ಸರ್, ಒಂಥರ ಹುಡುಕಾಟ ತುಂಬ ಕಷ್ಟ. ಬೆಂಗಳೂರಿಗೆ ಎಲ್ರಿಗೂ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ ಸರ್. ವೃತ್ತಿನ ಯಾರು ಪ್ಯಾಷನ್ ಆಗಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಅವ್ರಿಗೆಲ್ರಿಗೂ ಬೆಂಗಳೂರಲ್ಲಿ ಅನ್ನ ಇದೆ. ಅಂದ್ರೆ ಫೇಲ್ ಆದ್ರಿ ಅಂತ ಹೇಳಿದ್ರೆ ಹೌದು, ಅಲ್ಲಿಂದ ಬೆಂಗಳೂರು ಬರಬೇಕು ಅಂತ ಅನ್ಸುತ್ತೆ. ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದು, ಈಗ ಸ್ವಲ್ಪ ಸಾಧನೆ ಕಡೆ ಗಮನ ಕೊಟ್ಟಿದ್ವಿ ಅಷ್ಟೇ ಸರ್. ಆ ತಾಯಿಯ ನೆನಪು ಮಾಡೋದಾದ್ರೆ ತಾಯಿ ಹೇಗೆ ನಿಮ್ಮನ್ನ ಸಂಗೀತ? ನನ್ನ ತಾಯಿ ಹೆಸರೇ ಚೆನ್ನಮ್ಮ ಸರ್. ನನ್ನ ತಾಯಿ ನನ್ನ ಕಿತ್ತೂರಾಣಿ ಚೆನ್ನಮ್ಮ ಥರನೇ ಸ್ಫೂರ್ತಿ ತುಂಬಿದ್ದಾರೆ. ಆತ್ಮೀಯ ವೀಕ್ಷಕರೇ, ಗಂಧದ ಬಿಡು ವಿಶೇಷ ಸಂದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ಯಾರು ಅಂತ ಹೇಳಿದ್ರೆ ಅನುರಾಗ್ ಗದ್ದೆ ಅಂತೇಳಿ. ಇವರು ಸಂಗೀತ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ವಿದ್ವಾನ್ ಪದವಿಯನ್ನು ಪಡೆದಿದ್ದಾರೆ ಹಿಂದೂಸ್ತಾನಿ ಸಂಗೀತದಲ್ಲಿ. ಅದಾದ ನಂತರ ಇವರು ವಿಶೇಷವಾಗಿ ಕನ್ನಡ ಗಜಲ್ಗಳ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿದ್ದು ಅದರಲ್ಲಿ ಪ್ರಯೋಗಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಹಾಗೆ ಅವರ ಜೊತೆ ಬಂದಂತಹವರು ಶರಣ್ ಕುಮಾರ್ ಅಂತ ಹೇಳಿ, ಅವರು ಇವತ್ತು ತಬಲವನ್ನು ಸಾಥ್ ಕೊಡ್ತಿದ್ದಾರೆ. ಇವರ ಸಂದರ್ಶನವನ್ನು ಇವತ್ತು ವಿಶೇಷವಾಗಿ ಮಾಡೋಣ. ಅದು ಬರೀ ಮಾತುಕತೆ ಅಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಹಾಡು ಹಾಗೆ ಕನ್ನಡದ ಗಜಲ್ಗಳನ್ನು ನಿಮಗೆ ಕೇಳಿಸುವ ಒಂದು ಸಣ್ಣ ಪ್ರಯತ್ನ ಇದು. ಸರ್, ನಿಮ್ಮ ಸಂದರ್ಶನವನ್ನು ನಾವು ಗಜಲ್ನಿಂದ ಒಂದು ಆರಂಭಿಸೋಣ ಅಂತ ಹೇಳಿ. ಇದು ಬಸವಣ್ಣವರೊಂದು ವಚನ ಸರ್. ಇದನ್ನ ಗಜಲ್ ಶೈಲಿಯಲ್ಲಿ ಹಾಡೋ ಪ್ರಯತ್ನ ಹಾಗೆ. ಅವಳ ವಚನ ಬೆಲ್ಲದಂತೆ ಬೆಲ್ಲದಂತೆ ಬೆಲ್ಲದಂತೆ. ಅವಳ ವಚನ ಬೆಲ್ಲದಂತೆ ಬೆಲ್ಲದಂತೆ ಬೆಲ್ಲದಂತೆ. ಹೃದಯದಲ್ಲಿಪ್ಪುದು ವಿಷವು ಕಂಡಯ್ಯ, ಹೃದಯದಲ್ಲಿಪ್ಪುದು ವಿಷವು ಕಂಡಯ್ಯ, ಹೃದಯದಲ್ಲಿಪ್ಪುದು ವಿಷವು ಕಂಡಯ್ಯ, ವಿಷವು ಕಂಡಯ್ಯ, ವಿಷವು ಕಂಡಯ್ಯ. ಕಣ್ಣಲ್ಲೊಬ್ಬನ ಕರೆವಳು, ಮನದಲ್ಲೊಬ್ಬನ ನೆನೆವಳು. ಕಣ್ಣಲ್ಲೊಬ್ಬನ ಕರೆವಳು, ಮನದಲ್ಲೊಬ್ಬನ ನೆನೆವಳು, ಮನದಲ್ಲೊಬ್ಬನ ನೆನೆವಳು. ಕೂಡಲ ಸಂಗಮ ದೇವ ಕೆಳೆಯ, ಕೂಡಲ ಸಂಗಮ ದೇವ ಕೆಳೆಯ, ಮಾನಸಗೊಳ್ಳೆಯ ನಂಬದಿರಯ್ಯ, ನಂಬದಿರಯ್ಯ, ನಂಬದಿರಯ್ಯ. ಅವಳ ವಚನ ಬೆಲ್ಲದಂತೆ ಬೆಲ್ಲದಂತೆ ಬೆಲ್ಲದಂತೆ.
ಅದ್ಭುತ ಸರ್, ತುಂಬ ಚೆನ್ನಾಗಿ ನುಡಿಸಿ. ಧನ್ಯವಾದಗಳು ಸರ್. ನಿಮ್ಮ ಊರು ಮತ್ತು ಬಾಲ್ಯದ ನೆನಪುಗಳನ್ನು ಹಂಚ್ಕೊಳ್ಳೋದಾದ್ರೆ? ಸರ್, ನನ್ನ ಬಾಲ್ಯದ ನೆನಪುಗಳು ಅಂದರೆ ನಮ್ಮ ನಮ್ಮ ಮನೇಲಿ ಎಲ್ಲರೂ ಹಾಡುಗಾರರೆ, ಸಂಗೀತದ ಪರಂಪರೆ ಅಂದರೆ ಅವ್ರು ಯಾವುದೋ ಶಾಸ್ತ್ರೀಯ ಸಂಗೀತದ ಇದರಿಲ್ದೇ ಅವ್ರಿಗೂ ನಮ್ಮ ದೊಡ್ಡಪ್ಪ ಬಯಲಾಟ ಮತ್ತು ಸಣ್ಣಾಟದ ನಿರ್ದೇಶಕರು, ಮತ್ತು ಆಮೇಲೆ ಅವರೇ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿದ್ರು. ನಮ್ಮ ಅಪ್ಪ ಸಹ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿದ್ರು. ನಮ್ಮ ತಾಯಿ ಸಹ ಬೀಸೋ ಹಾಡು, ಆಮೇಲೆ ಜೋಗುಳ ಪದ, ಈ ಥರ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲರೂ ಹಾಡ್ಕೊಂಡು ಬಂದಿದ್ದು. ಈಗ ನಮ್ಮ ತಾತ 102 ವರ್ಷ, ಮೊನ್ನೆ ಈಗ ಲಾಸ್ಟ್ ತಿಂಗಳು ತೀರ್ಕೊಂಡಿದ್ದು. ಅವ್ರು ಸಾಯೋವರೆಗೂ ಹಾಡ್ತಾ ಇದ್ರು. ಡೈಲಿ 1 ರಿಂದ 1 ಅವರ್ 2 ಅವರ್ಸು ದೇವಸ್ಥಾನ ಕೂತ್ಕೊಂಡು ಭಜನೆ ಮಾಡಿ, ಅವ್ರು ಯಾರಿಲ್ಲ ಅಂದ್ರೆ ಅವ್ರು ಏಕ್ತಾರ ಇಟ್ಕೊಂಡು ಹಾಡಿ ಬರ್ತಿದ್ರು. ಅದು ನಮ್ಗೆ ಸ್ಫೂರ್ತಿ. ಆಮೇಲೆ ನಮ್ಮ ಚಿಕ್ಕಪ್ಪ ಒಬ್ರು ಹಾಡ್ತಾರೆ ಸುಗಮ ಸಂಗೀತದ, ಅವರು ಸುಗಮ ಸಂಗೀತ ಗಾಯಕರು. ಈ ವೃತ್ತಿಯಲ್ಲಿ ಅವರು ಲಾಯರ್ ಆಗಿ ಮುಂದುವರೆದಿದ್ದಾರೆ. ಅವರೇ ನಮ್ಗೆ ಸ್ಫೂರ್ತಿ. ನಮ್ಮ ಚಿಕ್ಕಪ್ಪ, ನಮ್ಮ ಮನೆಯವರೇ ನಮ್ಗೆ ಸಂಗೀತ ಕಲಿಯೋದಕ್ಕೆ ಸ್ಫೂರ್ತಿ. ಅವರಿಂದ ನಿಮಗೆ ಆ ಸಂಗೀತ ಅನ್ನೋದು ರಕ್ತಗತವಾಗಿ? ಹೌದು, ನಮ್ಮ ಕುಟುಂಬದಿಂದನೇ ಸಂಗೀತದ ರಕ್ತಗತವಾಗಿದೆ ಅಂತ ನಾನು ಅನ್ಕೊಳ್ತೀನಿ ಸರ್. ನಿಮ್ಮ ತಾಯಿ ನಿಮಗೆ ಸಂಗೀತಕ್ಕೆ ಅಂದರೆ ಹೋಗು ಅಂತ ಹೇಳಿದ್ರ ಜೊತೆಗೆ ಅವ್ರು ಹೇಗೆ ನಿಮಗೆ ಮನೆಯಲ್ಲಿ ಹೇಗೆ ಸಂಗೀತವನ್ನು? ಪ್ರಾರಂಭದಲ್ಲಿ ಎಲ್ಲರೂ ಮಕ್ಕಳು ಅಷ್ಟೇ ಸರ್, ಅವ್ರ ಮನೆಗೆ ಕೆಲಸ ಮಾಡ್ಕೊಂಡು ಇರಲಿ ಅಂತ ಎಲ್ಲರೂ ತಂದೆ ತಾಯಿ ಮನೆ ಬಿಟ್ಟು ಹೊರಗಡೆ ಹೋಗಕ್ಕೆ ಬಿಡೋದಿಲ್ಲ, ಅವ್ರು ಇಷ್ಟಪಡ್ತಾರೆ. ಬಟ್ ಆದರೂ ನಾವು ಸ್ವಲ್ಪ ಹಠ ಮಾಡಿಕೊಂಡು ಸಂಗೀತ ಬೇಕೇ ಬೇಕು, ಸುಮ್ಮನೆ ನಮಗೆ ಒಂಥರ ಭಜನೆ, ಎಲ್ಲರೂ ದೇವಸ್ಥಾನದಲ್ಲಿ ಭಜನೆ ಮಾಡೋದು, ಅವ್ರ ಕೈ ಚೆನ್ನಾಗಿ ಭಜನೆ ಮಾಡೋಂಥ ಸಂಗೀತ ಸೇರ್ಕೊಂಡಿದ್ದೆ ನಾವು. ಇದು ಈಗ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಸರ್ ಸಂಗೀತ. ತಾಯಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ ಎಲ್ಲದಕ್ಕೂ. ಸಂಗೀತಕ್ಕೆ ಹೇಗೆ ತಾಯಿ ಗುರು? ಇಲ್ಲ ಸರ್, ಅವರು ನನಗೆ ಎಲ್ಲ ಸರ್, ನನಗೆ ಅದೇ ಹೇಳ್ತೇನೆ, ನನ್ನ ತಾಯಿ ಗುರು ದೇವರು, ನನಗೆ ಎಲ್ಲ ಸರ್ವಸ್ವ ನನ್ನ ತಾಯಿ. ಅವ್ರಿದ್ರೇನೆ ನಾನು ಇಲ್ಲಿವರೆಗೂ ಇವತ್ತು ಬಂದಿದ್ದೀನಿ ಸರ್. ಅವ್ರಿಲ್ಲ ಅಂದ್ರೆ ನಾನೇನಿಲ್ಲ. ನಮ್ಮ ತಾಯಿ ತಮ್ಮೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಆಶೀರ್ವಾದನೇ ಈಗ ನಾವು ಇಲ್ಲಿ ಕೂತ್ಕೊಂಡಿರೋದು ಸರ್. ಕನ್ನಡದಲ್ಲಿ ಗಜಲ್ ಅನ್ನೋದೊಂದು ರೇರ್, ತುಂಬಾ ಅಪರೂಪದ. ಹೌದು ಸರ್. ನೀವು ಆ ಗಜಲ್, ಕನ್ನಡದಲ್ಲಿ ಗಜಲ್ ಇದಾಗಬೇಕು ಅಥವಾ ಕನ್ನಡದಲ್ಲಿ ಒಂದು ಗಜಲನ್ನು ಅಭ್ಯಾಸ ಮಾಡಬೇಕು ಅಂತ ಯಾಕೆ ಜನರಿಗೆ? ನಾನು ಮುಂಚೆಯಿಂದನೂ ಶಾಸ್ತ್ರೀಯ ಸಂಗೀತದ ಅಭಿಮಾನಿ, ಶಾಸ್ತ್ರೀಯ ಸಂಗೀತನೇ ಮಾಡ್ಕೊಂಡು ಬಂದಿದ್ದೆ ಸರ್. ನನಗೆ ರವೀಂದ್ರ ಹಂದಿಗ್ನೂರ್ ಅಂತ ನಮ್ಮ ಕನ್ನಡದ ಬಹುಶ್ರೇಷ್ಠ ಗಜಲ್ ಗಾಯಕರು, ಅವರೇ ಕನ್ನಡದ ಗಜಲ್ನ ವೃತ್ತಿಪರವಾಗಿ ಶುರು ಮಾಡಿದ್ರು. ಅದರಿಗಿಂತ ಮುಂಚೆ ಒಬ್ರು ಗಜಲ್ ಗುಂಡಮ್ಮ ಅಂತ ರಾಯಚೂರು ಇದ್ರು ಅಂತ ಹೇಳ್ತಾರೆ. ಬಟ್ ಅವ್ರ ಯೂಟ್ಯೂಬಲ್ಲಿ ಸ್ವಲ್ಪ ಕೆಲವು ಹಾಡುಗಳು ಇದ್ದಾವೆ. ಬಟ್ ನನಗೆ ರವೀಂದ್ರ ಹಂದಿಗ್ನೂರ್ ಅವರ ಇನ್ಸ್ಪಿರೇಷನ್, ಅವರೇ ನನಗೆ ಸ್ಫೂರ್ತಿ, ಅವರೇ ನನಗೆ ಮಾನಸಿಕ ಗುರುಗಳು ಅಂದ್ರೆ ತಪ್ಪೇನಿಲ್ಲ. ಅದ್ರ ಜೊತೆಲಿ ಕೆಲವು ಅನ್ಯ ಭಾಷೆಯ ಗಜಲ್ಗಳನ್ನು ಕೇಳಿ ನನಗೆ ಆಸಕ್ತಿ ಮೂಡಿದ್ದು. ಯಾಕೆ ನಾನು ಕನ್ನಡದಲ್ಲಿ ಗಜಲ್ನ ಮತ್ತೆ ಶುರು ಮಾಡಬಾರ್ದು ಅಂತ. ಹಾಡ್ತಾರೆ, ತುಂಬಾ ಜನ ಗಜಲ್ ಹಾಡೋರು ಇದ್ದಾರೆ. ಇವತ್ತು ವೃತ್ತಿಪರವಾಗಿ ಗಜಲ್ ಅಂತ ಹಾಡೋರಿಲ್ಲ. ಅವ್ರವ್ರಿಗೆ ಯಾವಾಗ ಬೇಕು ಅವಾಗ ಗಜಲ್ ಹಾಡ್ಕೊಳ್ತಾರೆ, ಆಮೇಲೆ ಭಾವಗೀತೆ ಹೋಗ್ತಾರೆ, ಫಿಲಮ್ ಸಾಂಗ್ ಹೋಗ್ತಾರೆ, ಇಲ್ಲ ಹೋಗ್ತಾರೆ. ಬಟ್ ನಾನು ಸಂಪೂರ್ಣ ಗಜಲ್ಗಾಗಿನೇ ಅಂತ ಅನ್ಕೊಂಡಿದ್ದೀನಿ. ಮುಂದೆ ಹೆಂಗ್ ಹೋಗ್ತಾ ನೋಡ್ಬೇಕು ಅಷ್ಟೇ. ನೀವು ಕಲ್ತದ್ದು ಹಿಂದೂಸ್ತಾನಿ ಸಂಗೀತವನ್ನು ಕಲಿತೀರಾ, ಅದಾದ ನಂತರ ಗಜಲ್ ಕಡೆ ನಿಮ್ಮ ಆಕರ್ಷಣೆ ಆಗ್ತದೆ. ಅದ್ರ ಜೊತೆಗೆ ಈ ಆಸಕ್ತಿ ಅಂದ್ರೆ ಹಿಂದೂಸ್ತಾನದಿಂದ ಗಜಲ್ಗೆ ನೀವು ಯಾಕೆ? ಸರ್, ಶಾಸ್ತ್ರೀಯ ಸಂಗೀತದಕ್ಕೆ ಎಲ್ಲದಕ್ಕೂ ಮೂಲ ಯಾರು ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಯಾರು ಕಲಿತಾರೋ ಶಾಸ್ತ್ರಬದ್ಧವಾಗಿ ಒಂದು 5-10 ವರ್ಷ ಯಾರು ಶಾಸ್ತ್ರಬದ್ಧವಾಗಿ ಅಭ್ಯಾಸ ಮಾಡ್ತಾರೋ ಅವ್ರು ಏನು ಹಾಡ್ಕೊಟ್ರು ಹಾಡ್ತಾರೆ. ಅವ್ರವ್ರ ವೋಕಲ್ ಕಾರ್ಡ್ ಅಂದ್ರೆ ಅವ್ರ ಗಂಟ್ಲ ಅನುಗುಣವಾಗಿ ನನ್ನ ಗಂಟ್ಲು ಇದಕ್ಕೆ ಹೋಗುತ್ತೆ ಅಂತ ತುಂಬಾ ಜನ ನನಗೆ ಸ್ಫೂರ್ತಿ ತುಂಬಿದ್ದಾರೆ. ಹಾಗಾಗಿ ನಾನು ಇದನ್ನು ಪ್ರಾರಂಭ ಮಾಡ್ಕೊಂಡಿದ್ದೀನಿ ಅಷ್ಟೇ ಸರ್. ನೀವು ತಬಲವನ್ನ ಕಲ್ತಿದ್ದೀರಿ, ತಬಲದ ಕಲಿಕೆ ಇದೆ ನಿಮಗೆ, ಅದು ಯಾಕೆ ತಬಲ? ನಾನು ಸುಮ್ಮನೆ ಸರ್, ಏನೋ ನಂದು ಮುಂಚೆ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಇಂದ ಸೀನಿಯರ್ ವಿದ್ವತ್ತು ಜೂನಿಯರ್ ಎಕ್ಸಾಮ್ ಮಾಡ್ತಿದ್ರು. ಮುಂಚೆ ಜೂನಿಯರ್ ಆದ್ಮೇಲೆ 2-3 ವರ್ಷ ಗ್ಯಾಪ್ ಇರ್ತಿತ್ತು ಸೀನಿಯರ್ ಎಕ್ಸಾಮ್ ತುಂಬೋದಕ್ಕೆ. ಸೊ ಹಾಗಾಗಿ ನಾವು ಸುಮ್ಮನೆ 1 ವರ್ಷ ಸೀನಿಯರ್ ಅಭ್ಯಾಸದ ಜೊತೆಲೇ ನಮ್ಮ ಗುರುಗಳು ಇಲ್ದಿರುವಾಗ ನಾನು ಸುಮ್ಮನೆ ತಬಲ ನುಡಿಸ್ಕೊಂಡು ಒಂದ್ಸರಿ ಗುರುಗಳಿಗೆ ಇಷ್ಟ ಆಗಿ ಮಾಡು ಅಂತ ಅವರೇ ನನಗೆ ಸ್ಫೂರ್ತಿ ತುಂಬಿ ತಬಲಾ ಜೂನಿಯರ್ ಮಾಡಿಸಿದ್ದು. ತಬಲಾ ಜೂನಿಯರ್ ಮಾಡಿದ್ರಿಂದ ನನಗೆ ಈಗ ನೋಡಿ ಈ ಥರದವ್ರು ಅದ್ಭುತವಾದ ತಬಲಾ, ಅವ್ರ ಜೊತೆಲಿ ಹಾಡೋದೆಲ್ಲ ತುಂಬ ಕಷ್ಟ. ಲಯದ್ದು ಅವ್ರ ಲಯದಲ್ಲಿ ಆಟ ಆಡ್ತಾರೆ. ಈ ಥರ ಹಾಡೋಕೆ ನನಗೆ ಈಸಿ ಆಗುತ್ತೆ, ನನಗೆ ಅದು ಕಷ್ಟ ಅನ್ಸೋದಿಲ್ಲ. ಅವರು ಏನೇ ತಬಲಾ ಬೇರೆ ಬೇರೆ ಪ್ಯಾಟರ್ನ್ಗಳು ಸೇಮ್ ತಾಳದಲ್ಲಿ ನುಡಿಸಿದ್ರು ನಮಗೆ ಕಷ್ಟ ಅನ್ಸೋದಿಲ್ಲ, ಸುಲಲಿತವಾಗಿ ನಾವು ಹಾಡ್ಕೊಂಡು ಹೋಗ್ಬೋದು. ಅದು ನನಗೆ ಹೆಲ್ಪ್ ಆಗಿದೆ ಸರ್ ತಬಲಾ ಕಲ್ತಿರೋದ್ರಿಂದ. ನಿಮಗೆ ಹಿಂದೂಸ್ತಾನಿ ಸಂಗೀತದ ಗುರುಗಳು ಯಾರು? ನಾನು ಪ್ರಾರಂಭದಲ್ಲಿ ಸರ್ ನಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಹುಲಿಯೈದರ್ ಅಲ್ಲಿ ನಾನು ಕೆಲವು ವೃತ್ತಿಯಲ್ಲಿ ಒಂದು ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಂಡು ನನ್ನ ತಾಯಿ ನಡೆಸ್ತಿದ್ದಂಥ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದು. ಅದ್ರ ಜೊತೆಯಲ್ಲಿ ನಮ್ಮ ತಾಯಿ ನನಗೆ ಸ್ವಲ್ಪ ಸಂಗೀತ ಕಲಿ ಯಾಕೆ ಸುಮ್ಮನೆ ಖಾಲಿ ಕೂತ್ಕೊಳ್ತೀಯ 1-2 ತಾಸು ಅಂತ ನನಗೆ ಕನಗಿರಿಗೆ ಕಳಿಸಿದ್ರು. ಕನಗಿರಿಯಲ್ಲಿ ನಮ್ಮ ಆಶ್ರಮದ ಪರಂಪರೆ ಪುಟ್ಟರಾಜ್ ಗೌಗಳ ಶಿಷ್ಯರ ಒಬ್ಬರು ಅಲ್ಲಿ ಕನಗಿರಿಯಲ್ಲಿ ಸಂಗೀತ ಪಾಠಶಾಲೆ ಶುರು ಮಾಡ್ಕೊಂಡಿದ್ರು.
ಅಲ್ಲಿಂದ ನಂದು ಮಾರುತಿ ಬಿನ್ನಾಳು ಮತ್ತು ಆಮೇಲೆ ಇವರು ಶಂಕರ್ ಬಿನ್ನಾಳು ಅವರಿಬ್ಬರು ಬ್ರದರ್ಸ್, ಅವರಿಬ್ಬರು ಅಣ್ಣ ತಮ್ಮಂದ್ರಲ್ಲಿ ನಾನು ಸ್ವಲ್ಪ ದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದೆ ಸರ್. ಆಮೇಲೆ ಗಂಗಾವತಿಲಿ ಹೋಗಿ ದೊಡ್ಡಯ್ಯ ಗವಾಯಿಗಳು ಅಂತಿದ್ರು, ವೇದಮೂರ್ತಿ ದೊಡ್ಡಯ್ಯ ಸರ್ ಅಂತ. ಈ ಕಲ್ಲಯ್ಯಜ್ ಅವರು ಇದೆಲ್ಲ ಅವರು ಅಣ್ಣವರು, ಆಶ್ರಮದ ಈ ಕಲ್ಲಯ್ಯಜ್ ಅವರು ಪಟ್ಟಾಧ್ಯಕ್ಷಲ್ಲ, ಅವರು ಅಣ್ಣವರು, ಹಿರಿಯ ಅಣ್ಣವರು, ಅವ್ರ ಹತ್ರ ಒಂದಿಷ್ಟು ದಿನ ಮಾಡಿದೆ. ಆಮೇಲೆ ದೇವೇಂದ್ರ ಕುಮಾರ್ ಪತ್ತಾರ್ ಅಂತ ಬೆಂಗಳೂರಿಗೆ ಬಂದರು, ಅವ್ರ ಹತ್ರ ಒಂದಿಷ್ಟು ದಿನ ಮಾಡಿದೆ. ಈಗ ನಾನು ಪ್ರೆಸೆಂಟು ಉತ್ತಮ್ ಚಿಗ್ರಿ ಅಂತ ಪುಣೆದಲ್ಲಿ ಇರ್ತಾರೆ ಸರ್, ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿದ್ದೀನಿ. ಗಜಲ್ಗಳನ್ನ ಕೆಲವು ಮುಂಬೈಯಲ್ಲಿರೋ ಒಂದಿಷ್ಟು ಗಾಯಕರ ಹತ್ರ ಕಲಿತಾ ಇದ್ದೀನಿ. ಸೊ ಕಲಿಯೋರ್ಗೆ ಅವ್ರ ಹೆಸರು ಹೇಳೋದು ಬೇಡ ಅಂತ ಅಷ್ಟೇ. ಹಾಂ ಸರ್. ನಿಮ್ಮ ಗುರುಗಳಿಂದ ಪ್ರೇರೇಪಿತ ಅಂದರೆ ಈ ಹಾಡು ಗುರುಗಳಿಂದ ತುಂಬ ಇಷ್ಟ ಆಯಿತು ನನಗೆ ಅನ್ನೋದಾದ? ಆಶ್ರಮದ ಎಲ್ಲ ಹಾಡುಗಳು ತುಂಬ ಫೇಮಸ್ ಸರ್. ತುಂಬ ಒಳ್ಳೊಳ್ಳೆ ಕಂಪೋಸಿಷನ್ ಇದೆ ಆಶ್ರಮದ ಕಂಪೋಸಿಷನ್ಗಳಿದಾವಲ್ಲ, ಒಳ್ಳೊಳ್ಳೆ ಸಂಯೋಜನೆಗಳು ಆಶ್ರಮದಿಂದ. ತುಂಬ ಜನ ವಚನಗಳು ನಮಗೆ ಮುಂಚೆ ನಮಗೆ ಯಾರು ನಮಗೆ ಹಾಡುಗಳು ವಚನ ಹಾಡಕ್ಕೆ ಸ್ಫೂರ್ತಿ, ದಾಸರ ಪದ ವಚನ ಯಾವುದು ಹಾಡಕ್ಕೆ ಬಿಡ್ತಿರಲಿಲ್ಲ. ಶಾಸ್ತ್ರೀಯ ಸಂಗೀತ ಯಾರು ಕಲಿತಾರೋ ಒಂದಿಷ್ಟು ದಿನ ಸಂಗೀತನ ಕಲೀಲಿ, ಅಲ್ಲಿವ್ರಿಗೆ ಹಾಡ್ಬೇಡ ಅಂತ ನಮ್ಗೆ ಹಾಡೆಲ್ಲ ನಮ್ಗೆ ಅವಾಯ್ಡ್ ಮಾಡ್ತಾ ಇದ್ರು ನಮ್ಮ ಗುರುಗಳೆಲ್ಲ. ಕೇಳಿ ಎಲ್ಲ ಹಾಡುಗಳು ನಮ್ಗೆ ಇಷ್ಟನೇ. ಬಟ್ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕೆಲವು ಹಾಡುಗಳು, ಆಮೇಲೆ ನಾನು ದೊಡ್ಡಯ್ಯ ಗವಾಯಿಗಳು ಅಂತ ನಮ್ಮ ಗುರುಗಳು, ಅವರಿಂದ ಒಂದು ದಾಸರ ಪದ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು. ಅದನ್ನ ಒಂದೆರಡು ಲೈನ್ ಹಾಡ್ತಾ ಮಾನವ ಜನ್ಮ ಬಹು ದೊಡ್ಡದು, ಮಾನವ ಜನ್ಮ ಬಹು ದೊಡ್ಡದು, ಇದ ಹಾನಿ ಮಾಡಬೇಡಿ, ಹಾನಿ ಮಾಡಬೇಡಿ, ಹಾನಿ ಮಾಡಬೇಡಿ, ಹುಚ್ಚಪ್ಪಗಳಿರ ಮಾನವ ಜನ್ಮ ಬಹು ದೊಡ್ಡದು. ಇದು ನಾನು ಯಾವಾಗಲೂ ಅವರು ಹಾಡ್ತಿರೋದು ಕೇಳಿ ನನಗೆ ರೂಢಿ, ಯಾವಾಗಲೂ ಹಾಡ್ಕೊಳ್ತಾ ಇರ್ತೀನಿ ಹಾಡನ್ನ. ನಿಮಗೆ ಅಂದ್ರೆ ನೀವು ಕೊಪ್ಪಳ ಅಂತ ಹೇಳಿದ್ರಿ, ಮಾತಾಡ್ತಾ ನಿಮ್ಮ ತಾಯಿ ಇನ್ಸ್ಪೈರ್ ಆದ್ರು, ಆ ತಾಯಿಯ ನೆನಪು ಮಾಡೋದಾದ್ರೆ ತಾಯಿ ಹೇಗೆ ನಿಮ್ಮನ್ನ ಸಂಗೀತ? ನನ್ನ ತಾಯಿ ಹೆಸರೇ ಚೆನ್ನಮ್ಮ ಸರ್. ನನ್ನ ತಾಯಿ ನನ್ನ ಕಿತ್ತೂರಾಣಿ ಚೆನ್ನಮ್ಮ ಥರನೇ ಸ್ಫೂರ್ತಿ ತುಂಬಿದ್ದಾರೆ. ನಮ್ಮ ಮನೇಲಿ ಎಷ್ಟೇ ಕಷ್ಟ ಬಡತನ ಏನೇ ಇದ್ರು ನಮ್ಗೆ ಅದನ್ನ ನಮ್ಗೆ ಇದು ಬರ್ದೇನೆ ಸಂಗೀತ ಮತ್ತು ಹಾಗೂ ವಿದ್ಯೆ ಕಲಿಯೋದಕ್ಕೆ ಅವ್ರ ಕಡೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಹಾಯ ಮಾಡಿ ಅವರೇ ನನ್ನ ದೇವರು ಸರ್, ನನ್ನ ತಾಯಿ. ಕೊಪ್ಪಳದಲ್ಲಿ ನಿಮ್ಮ ಶಿಕ್ಷಣ ಹೇಗೆ ಅಂದ್ರೆ ಅಲ್ಲಿ ಸಂಗೀತ ಇರ್ಬೋದು, ಅಲ್ಲಿ ಹೇಗೆ ಸಂಗೀತ? ಒಂದು 5 ರಿಂದ 6 ವರ್ಷ ನಾನು ಅಲ್ಲಿ ಕೊಪ್ಪಳ ಮತ್ತು ಗಂಗಾವತಿ ಕನಗಿರಿಯಲ್ಲಿ ಒಂದಿಷ್ಟು ಸಂಗೀತ ಮತ್ತು ಶಿಕ್ಷಣ ಎರಡು ಕಲ್ತಿದ್ದೆ ಸರ್. ತಾವರ್ಗೆರೆ ಅಂತ ಬರುತ್ತೆ, ಕುಷ್ಟಗಿ ಹತ್ರ ತಾವರ್ಗೆರೆಯಲ್ಲಿ ನಾನು PUC ಅಲ್ಲೇ ಓದಿದ್ದು, ಶಶಿಧರ ಸ್ವಾಮಿ ವಿದ್ಯಾನಿಕೇತನ ಅಂತ. ಅಲ್ಲಿ PUC ಮಾಡಿಕೊಂಡು ಆಮೇಲೆ PUCಯಲ್ಲಿ 6 ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟ್ ಮಾತ್ರ ಪಾಸ್ ಆಗಿದ್ದು. ಫೇಲ್ ಆಗಿದ್ದಕ್ಕೆ ಬೆಂಗಳೂರಿಗೆ ಬರೋದು ಕಾರಣ ನಾನು. ಸೊ ಫೇಲ್ ಆಗಿದ್ದು ಇಲ್ಲಿಗೆ ಬಂದು ಅಟ್ಲೀಸ್ಟ್ ಇಲ್ಲೇ ಪಾಸ್ ಆಗಿದ್ದೀನಿ ಮ್ಯೂಸಿಕಲ್ಲಿ ಅಷ್ಟೇ. ಕೊಪ್ಪಳದಿಂದ ಈಗ ನಾವೇನು ಮಾಯಾನಗರಿ ಅಂತಾನೆ ಕರೀತೀವಿ ಬೆಂಗಳೂರು, ನಿಮ್ಮ ಬೆಂಗಳೂರು ಹೇಗೆ ಆಕರ್ಷಣೆ ಆಯ್ತು? ಬೆಂಗಳೂರು ಅಂದ್ರೆ ಫೇಲ್ ಆದ್ರಿ ಅಂತ ಹೇಳಿದ್ರೆ ಹೌದು, ಅಲ್ಲಿಂದ ಬೆಂಗಳೂರು ಬರಬೇಕು ಅಂತ ಅನ್ಸ್ಲಿಕ್ಕೆ ಕಾರಣ ಏನು? ಅದೇ ಸರ್, ಅದೇ ಬಡತನ ಮತ್ತು ಕೆಲವು ಪರಿಸ್ಥಿತಿಗಳಲ್ಲಿರೋದಕ್ಕೆ ಆಗದಿರೋನ. ಅಲ್ಲಿ ನಮಗೆಲ್ಲ ದುಡ್ಡು ಕಡಿಮೆ ಸರ್. ಅಲ್ಲಿ ಒಂದು 10,000 ತಿಂಗಳಿಗೆ ಸಿಗಬೇಕಂದ್ರೆ ಅದೊಂಥರ 1 ಲಕ್ಷ ಇದ್ದಂಗೆ. ಸೊ ಹಾಗಾಗಿ ಇಲ್ಲಿ ಆದರೆ ಸ್ವಲ್ಪ ಈಸಿಯಾಗಿ ನಾವು ಸ್ವಲ್ಪ ಸಂಪಾದನೆ ಮಾಡ್ಬೋದು, ಮನೆ ನೋಡ್ಕೊಳ್ಬೋದು, ನಮ್ಮ ತಾಯಿಗೆ ಸ್ವಲ್ಪ ಕೊಡ್ಬೋದು ಎಲ್ಲ ಆ ಥರ. ಇದರಿಂದ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದು. ಈಗ ಸ್ವಲ್ಪ ಸಾಧನೆ ಕಡೆ ಗಮನ ಕೊಟ್ಟಿದ್ದೀವಿ ಅಷ್ಟೇ ಸರ್. ಬೆಂಗಳೂರು ಬಂದಾಗ ನಿಮ್ಮ ಮೊದಲ ಉದ್ಯೋಗ ಏನಾಗಿತ್ತು ಇಲ್ಲಿ ಅಂತ? ಮೊದಲು ಬೆಂಗಳೂರು ಬಂದಮೇಲೆ ನರಕ ನೋಡಿದ್ದು ಸರ್. ಹಳ್ಳಿಯಿಂದ ಬಂದಿರೋರು ಎಲ್ಲರೂ ಅಷ್ಟೇ, ನಾನಂತಲ್ಲ. ಬೆಂಗಳೂರು ಯಾರು ಮಾಯಾನಗರನ ಹರಿಸಿ ಇಲ್ಲಿಗೆ ಬರ್ತಾರೆ, ಎಲ್ರಿಗೂ ಯಾರಿಗೂ ಸ್ಟಾರ್ಟಿಂಗಲ್ಲಿ ಯಾರಿಗೂ ಖುಷಿ ಇರೋದಿಲ್ಲ. ತುಂಬ ವರ್ಷ ಕಷ್ಟಪಟ್ಟ ಮೇಲೆ ಸ್ವಲ್ಪ ಅವರು ಕಷ್ಟಪಟ್ಟು ಇಲ್ಲೇ ಇರೋದಕ್ಕೆ ನಾನು ಇಲ್ಲೇ ಇದ್ದು ಏನಾದರೂ ಮಾಡ್ತೀನಿ ಅಂತ ಅವ್ರು ಛಲ ತೊಟ್ಟರೆ ಮಾತ್ರ ಏನಾದರೂ ಸ್ವಲ್ಪ ಸಾಧನೆ ಆಗುತ್ತೆ ಬೆಂಗಳೂರಲ್ಲಿ. ಅದೇ ಥರ ನಂದು ಇಲ್ಲಿವರೆಗೆ ಇಷ್ಟು ಮುಂಚೆ ಒಂದು 2-3 ವಿದ್ಯಾರ್ಥಿಗಳಿಂದ ನನ್ನ ತರಗತಿ ಸಂಗೀತ ಪಾಠನ ಶುರು ಮಾಡಿದ್ದೆ. ಈಗ ಪರವಾಗಿಲ್ಲ ಸರ್, 100, 120, 150 ಜನದವರೆಗೂ ನನ್ನ ಹತ್ರ ಕಲಿಯೋ ವಿದ್ಯಾರ್ಥಿಗಳಿದ್ದಾರೆ. ಬೆಂಗಳೂರಲ್ಲಿ ನಿಮಗೆ ಅವಕಾಶಗಳು ಹೇಗೆ ತೆರೀತಾ ಬಂತು? ಬೆಂಗಳೂರಲ್ಲಿ ನೀವು ಹೇಗೆ ಅಂದರೆ ಅವಕಾಶಗಳು ಇಲ್ಲಿ 1-2 ಪ್ರತಿಭೆಗಳಲ್ಲ, ಪ್ರತಿಭೆಗಳ ಸಾಗರವೇ ಇದೆ ಸರ್. ಅಲ್ಲಿ ನೀವು ಒಂದು ಗುರುತಾಗೋದು ಹೇಗಾಯ್ತು ಅದು? ಬೆಂಗಳೂರಿಗೆ ಎಲ್ರಿಗೂ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ ಸರ್. ಯಾರು ಏನು ಮಾಡ್ಕೊಳ್ತಾರೋ ವೃತ್ತಿನ ಯಾರು ಪ್ಯಾಷನ್ ಆಗಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಅವ್ರಿಗೆಲ್ರಿಗೂ ಬೆಂಗಳೂರಲ್ಲಿ ಅನ್ನ ಇದೆ. ಅದು ಏನೇ ಕೆಲಸ ಮಾಡಿದ್ರು ಬೆಂಗಳೂರಿಗೆ ಅನ್ನ ಇದೆ. ಬಟ್ ಶ್ರದ್ಧೆಯಿಂದ
ತಗೊಂಡಿರೋ ವೃತ್ತಿನ ಸ್ವಲ್ಪ ಪ್ಯಾಷನೇಟ್ ಆಗಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ಏನಾದರೂ ನಿಜವಾಗ್ಲೂ ಸಿಗುತ್ತೆ ಸರ್. ನಾನು ಹಂಗೆ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ವಚನಗಳನ್ನ, ದಾಸರ ಪದಗಳನ್ನ, ಪ್ರಾರಂಭದಲ್ಲಿ ಜಾನಪದಗಳು ನಮ್ಮ ಉತ್ತರ ಕನ್ನಡ ಜಾನಪದಗಳು ಸಹ ಹಾಡ್ತಿದ್ದೆ. ಈಗ ಸ್ವಲ್ಪ ನಾನು ಗಜಲ್ ಮೇಲೆ ಬಿದ್ದಿರೋದ್ರಿಂದ ಎಲ್ಲದನ್ನೂ ಸ್ವಲ್ಪ ಕಡಿಮೆ ಮಾಡಿ ಗಜಲ್ಗಳು ಜಾಸ್ತಿ, ಅದ್ರ ಜೊತೆಲಿ ಭಾವಗೀತೆಗಳನ್ನ ಹಾಡ್ಕೊಂಡು ಹೋಗ್ತೀನಿ ಸರ್. ಈಗ ಅಂತ ಹೇಳಿದ್ರೆ ಈಗ ನೀವು ಈ ಗಜಲನ್ನ ಅಂದ್ರೆ ಪ್ರೊಫೆಷನಲಿಸಮ್ ಆಗಿ ತಗೊಂಡು ಮಾಡ್ಲಿಕ್ಕೆ ಮುಂದುವರಿತಾ ಇದ್ದೀರಿ. ಹೌದು ಸರ್. ಇಲ್ಲಿ ನಿಮಗೆ ಅಂದ್ರೆ ನೀವು ಹೇಳಿದ್ರಿ ಗುರುಗಳು ಅಂತೇಳಿ ನಾನು ಸ್ವೀಕರಿಸಿದ್ದೀನಿ ರವೀಂದ್ರ ಅವರನ್ನ ಅಂತ ಹೇಳಿ. ಅವರದ್ದೇ ಈಗ ಫೇಮಸ್ ಆಗಿರುವಂತಹ ಮೂಕನಾಗಬೇಕು. ಖಂಡಿತ ಸರ್, ಮಾಡ್ಬೇಕು. ಖಂಡಿತ ಸರ್. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಲಿಬೇಕು ಮಾತಿನ ಮರ್ಮ ತಿಳಿಬೇಕು. ಮಾತು ಕಲಿಬೇಕು ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಕೋತಿ ಹಂಗ ಬೆನ್ನತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ, ಕತ್ತಿ ಹಂಗ ಬೆನ್ನತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆಯ ಅಳಿಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಸೆ ಅಳಿಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಸೆಯ ಅಳಿದು ಹೇಸಿಗೆ ತೊಳೆದು, ಆಸೆಯ ಅಳಿದು ಹೇಸಿಗೆ ತೊಳೆದು, ಈಶ ಮಹಾಂತನ ಪಾದ ಹಿಡಿಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು
ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಅದ್ಭುತವಾಗಿ ನೋಡಿ ಸರ್. ಧನ್ಯವಾದಗಳು ಸರ್. ನಮಸ್ತೆ. ನೀವು ಈ ಇದ್ರ ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೂ ಪ್ರವೇಶ ಮಾಡಿ ಒಂದೆರಡು ಸಿನಿಮಾಕ್ಕೆ ಸಂಗೀತವನ್ನು ಸಹ ಮಾಡಿದ್ದೀರಾ. ಆ ಅನುಭವವನ್ನು ಹೇಳೋದಾದ್ರೆ? ಸಿನಿಮಾ ಸಂಗೀತದ ಸಂಯೋಜನೆ ಇದೆಯಲ್ಲ ಸರ್, ಒಂಥರ ಹುಡುಕಾಟ ತುಂಬಾ ಕಷ್ಟ. ಈಗ ನೋಡಿ, ಇರೋದೇ ಒಂದಿಷ್ಟು 12 ಸ್ವರಗಳಲ್ಲಿ 1,00,000 ಕೋಟ್ಯಾಂತರ ಹಾಡಿದೆ ಅಂದ್ರೆ ತಪ್ಪಾಗಲ್ಲ. ಅದರಲ್ಲಿ ನಮ್ದೇನೋ ಡಿಫ್ರೆಂಟ್ ಮಾಡ್ಬೇಕಲ್ಲ. ಸೊ ಅದರಲ್ಲಿ ಸ್ವಲ್ಪ ಒಳ್ಳೆ ನನಗೂ ಅನುಭವ ಆಯಿತು. ಆಮೇಲೆ ನನ್ನ ಗುರುಗಳು ತುಂಬಾ ಸಪೋರ್ಟ್ ಮಾಡಿದ್ರು. ಪ್ರವೀಣ್ ದ ಸ್ಟೀಫನ್ ಅಂತ, ಈಗೇನು ಮುಂಗಾರು ಮಳೆ, ನಿನ್ನಿಂದರೆ ಮಿಲನ, ಈ ಹಾಡುಗಳಿಗೆಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ರಲ್ಲ ಅವರೇ. ಸೊ ಅವರೇ ನನ್ನ ಈ ಹಾಡಿಗೂ ಸಹ ಅವರೇ ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಈ ಶಾಸ್ತ್ರೀಯ ಸಂಗೀತಕ್ಕೂ ಸಿನಿಮಾ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ಅಲ್ಲಿ ಹೊಂದಿಸಿಕೊಂಡಂತಹ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ ಇದೆ ಸರ್, ಅಲ್ಲಿ ಸರ್ ಭಾವನೆ ಇದೆ ಅಷ್ಟೇ. ಶಾಸ್ತ್ರೀಯ ಸಂಗೀತ ನಮ್ಮ ರಾಗಬದ್ಧ ಸಂಗೀತ, ಎಲ್ಲ ಸಂಗೀತ. ಶಾಸ್ತ್ರೀಯ ಸಂಗೀತ ಬಿಟ್ಟು ಮಿಕ್ಕಿದೆಲ್ಲ ಸುಗಮ ಸಂಗೀತ ಆಯ್ತು, ಗಜಲ್ ಆಯ್ತು, ಭಾವಗೀತೆ, ಆಮೇಲೆ ದಾಸರ ಪದ, ವಚನ, ಇದೆಲ್ಲ ಸಾಹಿತ್ಯದ ಓರಿಯೆಂಟೆಡ್ ಸಂಗೀತ. ಸಾಹಿತ್ಯಕ್ಕೆ ಏನ್ ಬೇಕು ಅದು ಅಲ್ಲಿ ಮಾಡ್ಬೇಕು. ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾಕ್ಕೆ ಏನ್ ಬೇಕು ಅದನ್ನ ನಾವು ಮಾಡ್ಲೇಬೇಕಾಗುತ್ತೆ ಸರ್. ನಮ್ಮ ಶಾಸ್ತ್ರೀಯ ಸಂಗೀತ ಹಂಗಿಲ್ಲ. ಒಂದು ರಾಗ ಅಂತ ಇಟ್ಕೊಂಡ್ರೆ ರಾಗದ ಬಿಟ್ಟು ಹೋಗಂಗಿಲ್ಲ. ರಾಗ ಸ್ವಲ್ಪ ಬಿಟ್ಟು ಹೋದ್ರೆ ನಮ್ಮ ಹಿರಿಯವ್ರು ಕಿವಿಡಿದು ಎಳ್ಕೊಂಡ್ ಕೂರಿಸ್ತಾರೆ, ಏನಿದೆ ಹಾಡಿದ್ದು ಅಂತ. ಹಾಗೆ ನೀವು ಅಂದ್ರೆ ಈಗ ಶಿಕ್ಷಣ ವಿದ್ಯಾರ್ಥಿಗಳನ್ನು ಒಂದಿಷ್ಟು ಜನರಿಗೆ ಶಿಕ್ಷಣ, ನೀವು ಬೆಂಗಳೂರಿಗೆ ಬಂದ ಮೇಲೆ ಅದನ್ನೇ ವೃತ್ತಿಯಾಗಿ ಪ್ರಾರಂಭಿಸ್ತೀರಾ. ಅದು ಹೇಗೆ ಬೆಳೀತಾ ಉಂಟು? ಅದು ಹೇಗೆ? ಆಕ್ಚುಲಿ ಪ್ರಾರಂಭದಲ್ಲಿ ನಿಜ ಹೇಳ್ಬೇಕಂದ್ರೆ ಸಂಗೀತ ನಮ್ಮ ಹೊಟ್ಟೆಪಾಡಿಗೆ ಮಾಡಿದ್ದು ಸರ್. ಈಗ ಸ್ವಲ್ಪ ಆಸಕ್ತಿ ಇದೆ. ನಮ್ಮಲ್ಲಿರೋಷ್ಟು ನಾನೇನು ಕಲ್ತಿದ್ದೆ, ನನ್ನ ಗುರುಗಳ ಕೃಪೆಯಿಂದ ನಾನೇನು ಕಲ್ತಿದ್ದೀನಿ ಅದನ್ನು ಇನ್ನೊಂದಿಬ್ಬರಿಗೂ ಕಲಿಸ್ಬೇಕು ಅನ್ನೋ ಆಸಕ್ತಿಯಿಂದ ಸ್ವಲ್ಪ ಚೆನ್ನಾಗಿ ಆದಷ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಚೆನ್ನಾಗಿ ತುಂಬ ಜನ ಹಾಡೋರು ಇದ್ದಾರೆ ಸರ್. ಒಂದು 5-6 ಜನ ತುಂಬ ಚೆನ್ನಾಗಿ ಹಾಡ್ತಾರೆ. ಅವ್ರಿಗೆಲ್ಲ ಎಷ್ಟಾಗುತ್ತೆ ಅಷ್ಟು ನಾನು ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಹಾಡಿಸ್ತಾ, ನಾನು ಹಾಡ್ತಾ, ಅವ್ರಿಗೂ ಕಲಿತಾ, ನಾನು ಕಲಿಸ್ತಾ ನಡೀತಾ ಇದೆ ಸರ್ ಜೀವನ. ಈ ಕಲಿಸುವಂಥ ಜೀವನದಲ್ಲಿ ನಿಮ್ಮ ಇಷ್ಟದ ಹಾಡು ಅಥವಾ ನೀವು ವಿದ್ಯಾರ್ಥಿಗಳಿಗೆ ಇಂಥದನ್ನು ಫೋಕಸ್ ಮಾಡಿ ಹೇಳ್ಕೊಡ್ತಿದ್ದೀರಾ ಅಂತ ಹೇಳೋದಾದ್ರೆ? ಆ ಥರದ್ದು ಎಂತಿಲ್ಲ ಸರ್. ನನಗೆ ಎಲ್ಲ ಕಂಪೋಸಿಷನ್ ಇಷ್ಟ ಸರ್. ಸಿ ಎಸ್ ಸರ್ ಕಂಪೋಸಿಷನ್ ಇಷ್ಟ, ಮೈಸೂರು ಆನಂದ ಸ್ವಾಮಿ ಕಂಪೋಸಿಷನ್ ಇಷ್ಟ, ರಾಜಾನಂದ ಸ್ವಾಮಿ ಕಂಪೋಸಿಷನ್ ಇಷ್ಟ, ರವೀಂದ್ರ ಹಂದಿಗ್ನೂ ನನ್ನ ಮಾನಸಿಕ ದೇವ್ರು ಬಿಟ್ಟರೆ ಮಿಕ್ಕಿದ ಎಲ್ಲ ಹಾಡುಗಳು ನನಗೆ ಇಷ್ಟನೇ. ಕೆಲವೊಂದನ್ನು ಈಗ ಅವಳ ವಚನ ಅಂತ ಹಾಡಿದ್ನಲ್ವಾ ಫಸ್ಟಿಗೆ ಪ್ರಾರಂಭ, ಅದು ನಾನೇ ಕಂಪೋಸ್ ಮಾಡಿದ್ದು. ಈ ಥರದ್ದು ಕೆಲವೊಂದು ಮಾಡ್ತೀನಿ, ಕೆಲವೊಬ್ಬ ಹೇಳ್ಕೊಡ್ತೀನಿ. ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ನೀವು ಹೇಳ್ಕೊಡುವಾಗ ಒಂದು ಕಲಿಕೆ ಅನ್ನೋದು ನಾವು ಹೇಳ್ಕೊಡೋದು ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಮಕ್ಕಳಲ್ಲಿ ಅಂದ್ರೆ ನೀವು ಎಲ್ಲಾ ಏಜಿನವರಿಗೂ ಹೇಳ್ಕೊಡ್ತೀವಿ. ಹೌದು ಸರ್. ಮಕ್ಕಳಿಗೂ ಮತ್ತೆ ಹಿರಿಯರಿಗೆ ಹೇಳ್ಕೊಡುವಂತ ವ್ಯತ್ಯಾಸಗಳೇನು ಅಂತ? ಸರ್, ಮಕ್ಕಳಿಗೆ ನಾವೇ ಕಲಿಸ್ಬೇಕಾಗುತ್ತೆ. ಹಿರಿಯವ್ರು ಸ್ವಲ್ಪ ಆದಷ್ಟು ಅವ್ರವ್ರ ಪಾಡಿಗೆ ಅವ್ರು ಕಲ್ತ್ಕೊಂಡು ಬರ್ತಾರೆ ಅಷ್ಟೇ. ನಾವೇ ಬಟ್ ಸೀರಿಯಸ್ ಇರೋರು ಯಾರು ಬೇಕಾದ್ರೆ ಮಕ್ಕಳು ತುಂಬ ಚೆನ್ನಾಗಿ ದೊಡ್ಡವ್ರಕ್ಕಿಂತ ಚೆನ್ನಾಗಿ ಕಲಿಯೋ ಮಕ್ಕಳುಗಳು ಇದ್ದಾರೆ ಸರ್, ಹಂಗಂತಲ್ಲ. ಬಟ್ ಆದಷ್ಟು ಮಕ್ಕಳಿಗೆ ಸ್ವಲ್ಪ ಪ್ರಾಕ್ಟೀಸು ಪಾಠ ಎರಡೂ ನಾನೇ ಮಾಡಿಸ್ಬೇಕಾಗತ್ತೆ. ಹಿರಿಯವರಾದರೆ ನಾನು ಸ್ವಲ್ಪ ಏನಾದರೂ ಸೀರಿಯಸ್ ಆಗಿ ಸ್ವಲ್ಪ ಏನಾದ್ರು ಹೇಳ್ಬಿಟ್ರೆ ಅವ್ರು ನೀಟಾಗಿ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಒಪ್ಪಿಸ್ತಾರೆ ಅಷ್ಟೇ. ಈ ನೀವೀಗ ಹೇಳಿಕೊಡೋದ್ರಲ್ಲಿ ಹಿಂದೂಸ್ತಾನಿ ಹೇಳ್ಕೊಡ್ತಿದ್ದೀರಾ ಅಥವಾ ನಿಮ್ಮ? ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಈ ಗಜಲ್, ಕನ್ನಡ ಗಜಲ್ಗಳನ್ನು? ಕನ್ನಡ ಗಜಲ್ ಯಾರಿಗೂ ಹೇಳ್ಕೊಡ್ತಿಲ್ಲ ಸರ್. ನಾನು ಈಗ ಸದ್ಯಕ್ಕೆ ನಾನು ಹಾಡ್ತಿದ್ದೀನಿ. ಮುಂದೆ ನೋಡಿ ಪರಂಪರೆಯನ್ನು ಮುಂದುವರಿಸಬೇಕು. ಅಲ್ಲ, ಅದೇ ಈಗ ಮೊದಲು ನಾನು ಪರ್ಫೆಕ್ಟ್ ಆಗಿ ನಾನು ಹೌದು ಅಂತ ನಾನು ಅನ್ಸ್ಕೊಂಡ್ರೆ, ಈಗ ನೀವೇನ್ ಕರೆದಿದ್ರೆ ಆ ಥರ ಎಲ್ಲರೂ ನಮ್ಗೆ ನಿನ್ ಗಜಲ್ ಹಾಡ್ಬೋದು ಅಂತ ನನಗೆ ಎಲ್ಲರೂ ಒಂದಿಷ್ಟು ಒಪ್ಪಿಗೆ ಕೊಟ್ಟು ನನ್ನ ಪ್ರೋತ್ಸಾಹ ಮಾಡಿದ್ರೆ ಅದನ್ನ ನಾನು ಮುಂದೆ ಆ ಪರಂಪರೆನ ಮುಂದುವರಿಸಬಹುದು. ಇಲ್ಲ ಅಂದ್ರೆ ನಾನು ಇಷ್ಟಕ್ಕೆ ಮುಗಿದೋಗುತ್ತೆ ಸರ್ ಅಷ್ಟೇ. ನಾವು ಇನ್ನೊಂದು ಯಾವ್ದಾರು ಗಜಲ್ ಕೇಳಬಹುದು ನಿಮ್ಗೆ? ಖಂಡಿತ ಸರ್, ಮಾಡ್ತೀವಿ. ಆಮೇಲೆ ಜರನಹಳ್ಳಿ ಶಿವಶಂಕರ್ ಹಾಡು ತುಂಬಾ ಚೆನ್ನಾಗಿ, ನಾವ್ ಹೇಳಿದಲ್ಲ ಗಜಲ್ಗೆ ಹನಿಗವಿತೆಗಳಿಗೂ ಮತ್ತು ಭಾವಗೀತೆಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಅದೇ ತರ ನನಗೆ ಫೀಲ್ ಆಗಿದೆ. ನನ್ನ ಪ್ರಕಾರ ಹನಿಗವಿತೆಗಳು ಮತ್ತೆ ಫೀಲ್ ಆಗುತ್ತೆ ನನಗೆ. ಹಾಗಾಗಿ ಇದರಲ್ಲಿ ಒಂದಿಷ್ಟು ಹನಿಗವಿತೆಗಳನ್ನ ನಾನೇ ನಮ್ಮ ನಾಡಿನ ನಿಜವಾಗ್ಲೂ ನನ್ನ ಸ್ಫೂರ್ತಿನೇ, ಅವರು ಸಾಹಿತ್ಯದ ಸ್ಫೂರ್ತಿ. ಅವರು ಜರನಹಳ್ಳಿ ಶಿವಶಂಕರ್ ಅಂತ ಅವರು ಬರ್ದಿರೋ ಕೆಲವು ಹನಿಗವಿತೆಗಳನ್ನ ಬುಕ್ದಿಂದ ತಗೊಂಡು ನಾನೇ ಮಾಡಿದ್ದೀನಿ. ಅವ್ರಿಗೆ ಹಾಡು ತೋರಿಸಿದ್ದೀನಿ. ಅವರು ಸಹ ಇಷ್ಟಪಟ್ಟಿರುವಂಥದ್ದು ಒಂದು ಹಾಡು.
ಒಂದು ಕ್ಷಣ ಜನನವೊಂದು ಕ್ಷಣ ಮರಣವೊಂದು ಕ್ಷಣ ನಡುವೆ ಜೀವನ 3 ದಿನ ನಡುವೆ ಜೀವನ 3 ದಿನ ಅಲ್ಲೇ ನಡೆದು ಹೋಗುವುದು ಅಲ್ಲೇ ನಡೆದು ಹೋಗುವುದು ಮಹಾಭಾರತ ರಾಮಾಯಣ ಮಹಾಭಾರತ ರಾಮಾಯಣ ಜನನವೊಂದು ಕ್ಷಣ ನಡೆಯುವಾಗ ಜನ್ಮಭೂಮಿ ಮಾತೃಭೂಮಿ ಪುಣ್ಯಭೂಮಿ. ನಾನು ಹೇಳಿದ್ನಲ್ವ ಸರ್ ನಿಮಗೆ, ಈ ಗಜಲ್ಗಳಲ್ಲಿ ಪ್ರತಿಯೊಂದು ಪಲ್ಲವಿನ ಚರಣ ಅಂತ ನಮಗೆ ಫೀಲ್ ಆಗೋದಿಲ್ಲ. ಇದು ಅಷ್ಟೇ, ಇದು 2ನೇ ಹನಿಗವಿತೆ ಅವ್ರದ್ದು. ನಡೆಯುವಾಗ ಜನ್ಮಭೂಮಿ ಮಾತೃಭೂಮಿ ಪುಣ್ಯಭೂಮಿ ಮಲಗಿದಾಗ ರುದ್ರಭೂಮಿ 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 ಜನನವೊಂದು ಕ್ಷಣ ಮರಣವೊಂದು ಕ್ಷಣ ಒಬ್ಬರು ಬೆಳೆಯಲು ಅರಮನೆ ಕೋಟೆ ಕೊತ್ತಲು. ಇದು 3ನೇ ಹನಿಗವಿತೆ. ಒಬ್ಬರು ಬೆಳೆಯಲು ಅರಮನೆ ಕೋಟೆ ಕೊತ್ತಲು ಮತ್ತೊಬ್ಬರು ಬೆಳೆಯಲು ಗುಡಿಗುಂಡಾರ ಗುಡಿಸಲು ಕೊನೆಗೆ ಯಾರೋ ತೋಡಿದ ನೆಲದ ಮನೆಯ ಮಡಿಲು ಮುಚ್ಚಿದರೆ ಶಾಶ್ವತ ನೆರಳು. ಜನನವೊಂದು ಕ್ಷಣ ಮರಣವೊಂದು ಕ್ಷಣ ಮನುಷ್ಯನ ಬದುಕಿಗೆ ಅನ್ನ ನೆರಳು ಕೊಟ್ಟು ಮನುಷ್ಯನ ಬದುಕಿಗೆ ಅನ್ನ ನೆರಳು ಕೊಟ್ಟು ಬೆಳೆಸಿದ ತಪ್ಪಿಗೆ ತಾನು ಉರಿಯುವುದು ಕಟ್ಟಿಗೆಯಾಗಿ ಹಣದ ಜೊತೆಯಲಿ ಕೊನೆಗೆ ಈ ತರ ಸರ್ ಎಲ್ಲ ಗೊತ್ಕೊಂಡು ಜೆರಿ ಅನ್ನೋ ಪುಸ್ತಕದಿಂದ ಆಯ್ದುಕೊಂಡಿರುವಂತ ಅನಿಗೋದ್ರು. ಇದನ್ನು ಫಸ್ಟ್ ಟೈಮ್ HS ವೆಂಕಟೇಶ್ ಮೂರ್ತಿ ಸರ್ ಕೇಳಿ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳಿದ್ರು, ಈ ತರದ ಹಾಡುಗಳು ಮಾಡಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕವಿಗಳದ್ದು ತಗೊಳ್ಳಿ ಅಂತ ಫೋನ್ ಮಾಡಿ ಹೇಳಿ ಸ್ಫೂರ್ತಿ ತುಂಬಿದ್ರಿ ಈ ಹಾಡಿಗೆ. ಖಂಡಿತ.
ನಿಮ್ಮ ಮುಂದಿನ ಯೋಜನೆಗಳೇನು, ಹೇಗೆ ನಂತರದ ಸಂಗೀತದಲ್ಲಿ ಪಯಣ ಹೇಗೆ ನಿಮ್ದು? ಅದೇ ಸರ್, ಗಜಲೇ ನನ್ನ ಯೋಜನೆ. ಇನ್ನಷ್ಟು ಈಗ ಹಾಡ್ತಿರೋದು ಇನ್ನೂ ಸ್ವಲ್ಪ ಮುಂದಿನ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ ಇನ್ನಷ್ಟು ಸ್ವಲ್ಪ ನನ್ನ ಗಾಯನದಲ್ಲಿ ಮತ್ತು ಆಮೇಲೆ ನನ್ನ ಚಿಂತನೆಯಲ್ಲಿ ಸ್ವಲ್ಪ ಸಮೃದ್ಧಿ ಆಗಲಿ ಅನ್ನೋ ನನ್ನ ಭಾವನೆ ಅಷ್ಟೇ, ನನ್ನ ಆಸೆ. ಹೌದು ಸರ್. ನಿಮ್ಮ ಈ ಕನಸು ಆದಷ್ಟು ಬೇಗ ಈಡೇರಲಿ, ಕನ್ನಡದ ಗಜಲ್ಗಳು ಇನ್ನಷ್ಟು ಜನಪ್ರಿಯವಾಗಲಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದದ್ದು, ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟಿದ್ರೆ ಅದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದ. ಇಲ್ಲಿವರೆಗೂ ನನಗೆ ಕರೆಸಿ, ನೀವಾಗಲೇ ಕರೆದು ನನ್ನ ಇಷ್ಟೊಂದು ಹಾಡೋಕ್ಕೆ ಅವಕಾಶ ಕೊಟ್ಟು ಇಷ್ಟೊಂದು ನನ್ನನ್ನು ಪ್ರೋತ್ಸಾಹ ಮಾಡಿದ್ದಕ್ಕೆ ಬುಕ್ ಬ್ರಹ್ಮ ಪ್ರೈವೇಟ್ ಲಿಮಿಟೆಡ್ಗೂ ಹಾಗೂ ನಿಮ್ಮ ಚಾನಲ್ಗೂ ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ನನ್ನ ಕೃತಜ್ಞತೆಗಳು ಸರ್.